ಯಾಕೆ ನನಗೆ ಈ ತರ ತೊಂದರೆ ಕೊಡ್ತಾ ಇದೀಯಾ? ನಾನು ನಿನಗೇನ್ ಮಾಡಿದೀನಿ ಅಂತ ನನ್ನ ಈ ತರ ಕಾಡಿಸ್ತಾ ಇದೀಯಾ? ಮಾತಾಡು ಮಾಯಮ್ಮ. ನೋಡು, ನಿನಗದ್ ಏನ್ ದ್ವೇಷ ಇದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಮಗು ಮೇಲೆ ಸೇಡ್ ತೀರಿಸ್ಕೋಬೇಡ. ದಯವಿಟ್ಟು ನನ್ನ ಮಗುನ ಬಿಟ್ಬಿಡು. ಅಮ್ಮ, ಅಮ್ಮ, ಬಾಮ. ಸತ್ಯ, ಈ ಮಾಯಮ್ಮ ಹೋದ್ಲು ಅನ್ಸತ್ತೆ. ಸೂತ್ಕ ಕಳೆದ ತಕ್ಷಣ ಪೂಜೆ ಮಾಡಿಸ್ಬೇಕು. ಈ ರೂಮಲ್ಲಿ ಅದೇನೇನ್ ವಾಮಾಚಾರ ಮಾಡಿದಾಳೋ ಏನೋ, ಅದಕ್ಕೆ ಈ ರೂಮಿಗೆ ಕಾಲಿಟ್ಟ ತಕ್ಷಣ ತಲೆಯೆಲ್ಲ ಕೆಟ್ಟಾಗ್ತಿದೆ. ಕೃಷ್ಣ, ಬಾ ಬಾ ಹೋಗೋಣ. ಅಮ್ಮ, ನನ್ನೇ ಬಂದ್ ತಪ್ಕೋತೀಯಾ? ಅಮ್ಮ, ಏನಾಯ್ತು? ಏನಾಯ್ತು ನನಗೆ? ಅಮ್ಮ, ಏನಾಯ್ತು? ಅಮ್ಮ, ಅಮ್ಮ, ಇವಳು ಬೇರೆ ಇರಿಟೇಷನ್. ನನ್ನ ಮಣಿನ ಕೊಂದೋಳು ಇವಳು ಕಂಡ್ರೆ ನನ್ಗಾಗಲ್ಲ. ಹೋಗಿ ಹೋಗಿ ಇವಳು ನನ್ನ ಬೆಡ್ ಮೇಲೆ ಮಲಗಿದ್ದಾಳೆ. ಅದು ನನ್ನ ಮಣಿ ಮಲ್ಗೋ ಜಾಗದಲ್ಲಿ. ಒಂದೇ ಸಲ ಕೊಂದ್ಬಿಡ್ಲ ಅನ್ನೋಷ್ಟು ಕೋಪ ಬರ್ತಿದೆ. ಮೀರಾ, ಕೈ ಬಿಡೋ. ಮೀರಾ, ಕೈ ಬಿಡೋ. ಸಾರಿ ಸರ್, ನಾನು ಇಲ್ಲಿ ಹೇಗೆ ಬಂದು ಮಲ್ಕೊಂಡೆ? ಈಗಲೇ ಎದ್ದೇಳ್ತೀನಿ, ಕೋಪ ಮಾಡ್ಕೋಬೇಡಿ. ಸಾರಿ. ಅಲ್ಲ, ಇವಳಿಗೆ ನನ್ನ ಕಂಡನೇ ತುಂಬಾ ಭಯ ಆಗ್ತಿತ್ತು. ಅದು ಹೇಗೆ ನನಗೆ ಹೊಡೆದ್ಲು? ಅದು ಹೇಗೆ ಇವಳಿಗೆ ಇಷ್ಟೊಂದು ಧೈರ್ಯ ಬಂತು? ಅಥವಾ ಇವಳು ಭಯ ಪಡೋ ಥರ ನಾಟಕ ಏನಾದರೂ ಆಡ್ತಿದ್ದಾಳ? ಇಲ್ಲ ಇಲ್ಲ, ಇವಳು ನೋಡಿದ್ರೆ ನಾಟಕ ಆಡ್ತಿದ್ದಾಳೆ ಅಂತ ಅನ್ನಿಸ್ತಿಲ್ಲ. ನಿಜವಾಗ್ಲೂ ಹೆದರ್ಕೊಂಡಿದ್ದಾಳೆ. ಅಕಸ್ಮಾತ್ ಅವಳು ಕೋಪದಲ್ಲೇ ರಿಯಾಕ್ಟ್ ಮಾಡಿದ್ದಾಳೆ ಅಂದ್ಕೊಂಡ್ರು ಇವತ್ತೇ ಯಾಕೆ ರಿಯಾಕ್ಟ್ ಆಗಬೇಕಾಗಿತ್ತು? ಆಫ್ಟರ್ ಆಲ್ 3 ಬಿಂದಿಗೆ ನೀರು ಸುರಿದಿದ್ದಕ್ಕೆ ಹಾಗೆ ನಡ್ಕೊಂಡ್ರೆ ಅವತ್ತು 100ಕ್ಕೂ ಹೆಚ್ಚು ಬಿಂದಿಗೆ ನೀರನ್ನ ಅವಳ ಕೈಯಲ್ಲಿ ತುಂಬಿಸಿದ್ದೀನಿ. ಅವತ್ತೇ ಈ ಕೆಲಸ ಮಾಡ್ಬೋದಿತ್ತಲ್ವಾ?